ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ನಮ್ಮ ಸ್ಮಿತಾ ಮೇಡಮ್ ಅವರ ಮನೆಗೆ ಬಂದಿದ್ದೆ. ಸೊ ಇಲ್ಲೇ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಮುಗಿಸ್ಕೊಂಡಂಗೂ ಆಗುತ್ತೆ. ನಮ್ಮ ಸ್ಮಿತಾ ಅವರು ಬನ್ನಿ ಅಂತ ಹೇಳಿದ್ರು, ಅದಕ್ಕೇನೆ ನೋಡಿ ಕಾಣಿಸ್ತಿದ್ದಾಳ ಅಯ್ಯೋ ನಮ್ಮ ಸ್ಮಿತಾದ ಮನೆ, ನಮ್ಮದು ಸ್ಮಿತಾದ ಹೊಸ ಮನೆ ನೋಡಿ. ಬೆಡ್ ಮಾತಾಡಿ ಸ್ಮಿತಾ. ಏನಂತ ಮಾತಾಡಿ ನೋಡಿ, ನಾನು ಬಂದು ಆಮೇಲೆ ಕಾಫಿ ಮಾಡಿಕೊಟ್ಲು, ಹಣ್ಣು ಕೊಟ್ಲು ತಿನ್ನೋಕ್ಕೆ. ಆಮೇಲೆ ಇವಾಗ ಊಟ ಮಾಡ್ತೀನಿ, ಮುದ್ದೆ ಮಾಡ್ತೀನಿ ಇರೋ ಅಂತ ಹೇಳಿದ್ಲು. ಬಟ್ ನಾನು ಬಂದು ಡಯಟಲ್ಲಿದ್ದೀನಿ ಅಂತ ಹೇಳಿದೆ. ಸೊ ಅದಕ್ಕೆ ನೋಡಿ ಮುಖ ನೋಡಿ, ಮುಖ ಏನೇ ಆಗೈತೆ. ಅಯ್ಯೋ, ಎಷ್ಟು ದಿನ ಆಯಿತು ಅಂದರೆ ಬಾ 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 ಅಂತ ಹೇಳ್ತಾ ಇದ್ಲು. ಸೊ ಇವತ್ತು ಬರ್ತಾ ಇದ್ದೀನಿ ಫೈನಲಿ ಹೋಗಿ ನಮ್ಮದು ಮನೆ ಎಂಟ್ರೆನ್ಸ್ ಇಂದ ತೆಗಿ. ಚೆನ್ನಾಗಿದೆ ಗೈಸ್ ಮನೆ, ನಮ್ಮ ಸ್ಮಿತಾ ಮನೆ. ಸರಿ, ನಾನು ನೋಡಿ ಎಷ್ಟು ಸಿಂಪಲ್ಲಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ಬಾಡಿಗೆ ಮನೆ ಅಲ್ವಾ. ಸೊ ಜಾಸ್ತಿ ಏನು ತಂದ್ಕೊಂಡ್ರೆ ಶಿಫ್ಟ್ ಮಾಡೋ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಸುಮ್ಮನೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ಎಂಟ್ರೆನ್ಸು ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಚೆನ್ನಾಗಿದೆ ಇಲ್ಲಿ ಬನಶಂಕರಿ ನಿಯರ್ ಬೈ. ಏರಿಯಾ ಎಲ್ಲ ಹೇಳಲ್ಲ, ಸಾರಿ. ಸೊ ಲಾಂಗ್ ಟೈಮ್ ಬಾರೆ ಅಂತ ಕರೆದ್ಬಿಟ್ಟು ಅದಾದಮೇಲೆ ಮಾಡ್ತಾಯಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ಸಾರಿ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ಮನೇನ ನೋಡಿ. ಹೊಸ ಫ್ರಿಡ್ಜ್ ಏನೂ ಇಟ್ಟಿಲ್ಲ ನಮ್ಮ ಸ್ಮಿತಾ ಬಂದು ಕೃಷ್ಣನ ಭಕ್ತೆ ನೋಡಿ. ಕೃಷ್ಣನ ಫೋಟೋ, ಕೃಷ್ಣೇ. ಆಮೇಲೆ ಹೊಸ ವಾಷಿಂಗ್ ಮಿಷಿನ್ ಕೂಡ ತಗೊಂಡಿದ್ದಾಳೆ, ಖುಷಾಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಫೋಟೋ ನೋಡಿ. ಇಲ್ಲೆಲ್ಲೂ ಕೃಷ್ಣ, ಇದು ಬಂದು ದೊಡ್ಡ ಕೃಷ್ಣ. ನಾನು ಒಳಗಡೆ ಹೋಗಲ್ಲ. ಸೊ ಇದು ಬಂದು ಹೊಸ TV, ಆಮೇಲೆ ದೇವ್ರ ಮನೆ, ರಾಘವೇಂದ್ರ ಸ್ವಾಮಿಯವ್ರನ್ನ ಇಟ್ಟಿದ್ದಾಳೆ. ಎಲ್ಲರೂ ಕೈ ಮುಗಿರಿ. ಮತ್ತು ನೋಡಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಿಸ್ಟರ್ ಸ್ಮಿತಾ ಫೈನಲಿ. ನಾನು ಅದನ್ನೇ ಕೇಳ್ತಾ ಇದ್ದೆ, ಯಾಕೆ ದೊಡ್ಡ ಮಂಚ ತಗೊಳಕ್ಕಾಗಲಿಲ್ವಾ ಅಂತ ಹೇಳಿಬಿಟ್ಟು. ಬಟ್ ಇದು ಸಾಕು ಅಂತ ಹೇಳಿಬಿಟ್ಟು ಕ್ಲೀನಾಗಿ ಜೋಡಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಕ್ಲೀನ್ ಅಂದರೆ ತುಂಬ ಕ್ಲೀನ್ ಇದೆ, ಹಿಂಗೆ ಇರಬೇಕು. ತುಂಬ ಗಜಿಬಿಜಿ ಇದ್ದರೆ ಕಷ್ಟ ಆಗುತ್ತೆ. ಸ್ಮಿತಾ ಏನು ಅನಿಸ್ತು ಸ್ಮಿತಾ ಮನೆ? PG ಕಂಪೇರ್ ಮಾಡಿದ್ರೆ ನಿನಗೆ ಹೌದು PG ನಿನಗೆ ಇಷ್ಟ ಆಗ್ತಿತ್ತಾ ಅಥವಾ ಮನೆ ಇಷ್ಟನಾ ಇವಾಗ? ನೆಮ್ಮದಿಯಾಗಿದೆಯಾ? PG ಲೈಫ್ ಯಾರಿಗೆ ಬೇಕು? PG ಲೈಫಲ್ಲೆಲ್ಲ ಫುಡ್ಡಿಂದ ಹೆಲ್ತ್. PG ಮತ್ತು ಮನೆ ಎಕ್ಸ್ಪೀರಿಯನ್ಸ್ ಹೇಳ್ತಾಳೆ. ಸ್ಮಿತಾ ಹೇಳಿ ಸ್ಮಿತಾ, ಮನೆ ಚೆನ್ನಾಗಿ ಅನಿಸ್ತಿದ್ಯಾ ಅಥವಾ PG ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಅಲ್ಲ, PG ಲೈಫಲ್ಲಿ ಏನು ಚೆನ್ನಾಗಿರುತ್ತೆ ಹೇಳು. PG ಲೈಫಲ್ಲಿ ಫುಡ್ ಚೆನ್ನಾಗಿರಲ್ಲ. ಫಸ್ಟ್ ಆಫ್ ಆಲ್ ನೈಟ್ ತಿನ್ನೋದಕ್ಕಾಗೋದಿಲ್ಲ. ಅದೇ ಅನ್ನ, ಅದೇ ಸಾಂಬಾರು, ಅದೇ ಊಟ, ಅದೇ ಪಲ್ಯ, ಕಾಂಟ್. ಬಟ್ ಇಲ್ಲಿ ಮುದ್ದೆ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂದ್ರೆ ಆ್ಯಕ್ಚುಲಿ ಕರೆಕ್ಟು. ನಾವೇನು ಅನ್ಕೋತಿದ್ದೀವಿ ಗೊತ್ತಾ, PGನಲ್ಲಿರುವಾಗ PGನೇ ಬೆಟರ್ ಅಂತ ಅನ್ಸೋದು. ಇವಾಗ ಮನೇಲಿರೋದ್ರಿಂದ ಮನೇಲಿ ನೆಮ್ಮದಿ. ನಿಜವಾಗ್ಲೂ PGನಲ್ಲಿ ತಿಂಡಿ ಏನು ಹೇಳಿ ಸ್ಮಿತಾ? ಏನು ಗೊತ್ತಾ, ನಾವು PGನಲ್ಲಿ ಇದ್ವಲ್ಲ, PGನಲ್ಲಿರುವಾಗ ಊಟ ಮಾಡ್ತಿದ್ಲು. ಆ ಊಟ ಚೆನ್ನಾಗಿರ್ತಿರ್ಲಿಲ್ಲ ಅಲ್ವಾ. ಯಾರು ಕೆಳಗೆ ಹೋಗ್ಬಿಟ್ಟು ಪ್ಲೇಟ್ ವಾಶ್ ಮಾಡಬೇಕು ಅಂತ ಪ್ಲೇಟೇ ವಾಶ್ ಮಾಡ್ತಿರ್ಲಿಲ್ಲ ಅವಳು. ನಾನು ಬೈದು ಸ್ಮಿತಾ ಹಿಂಗೆಲ್ಲ ಇಡಬಾರ್ದು ಕಣೆ, ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ತಿನ್ನೋದು ಅದು ಅಂದರೆ ಜಾಸ್ತಿ. ಅವಳು ಏನು ಗೊತ್ತಾ, ಲಿಮಿಟೆಡ್ ಊಟ, ಫುಲ್ಲು ಲಿಮಿಟೆಡ್ಡು. ನಾನು ಹೆಂಗೆ ಅಂದರೆ ಟೇಸ್ಟ್ ಚೆನ್ನಾಗಿದೆ ಅಂದ ತಟ್ಟೆ ತುಂಬ ಊಟ ಹಾಕ್ಕೊಬಿಡೋದು. ಮೇಲ್ ತಗೊಂಡು ಹೋಗ್ತಿದ್ದೆ ರೂಮ್ಗೆ, 1-2-3 ತುತ್ತು ತಿಂತಿದ್ದೆ. ಅದಾದಮೇಲೆ ಅದು ಏನಾದರೂ ಒಂದು ಕಲ್ಲು ಕೂದಲು ಈ ಥರ ಸಿಕ್ಬಿಡೋದಾ, ಬಿಟ್ಟು ಬಿಸಾಕ್ಬಿಡ್ತೆ. ಬಟ್ ಅವಳು ಹಾಗಲ್ಲ, ಸಿಂಪಲ್. ಎರಡು ಚಪಾತಿ ಅಂದರೆ 2 ಚಪಾತಿ, ಸ್ವಲ್ಪ ರೈಸ್ ಅಂತಂದರೆ ಸ್ವಲ್ಪ ರೈಸು, ಅದನ್ನು ತಿಂದ್ಬಿಟ್ಟು ಬೆಡ್ ಕೆಳಗಡೆ ತೂರಾಕ್ಬಿಡೋದು, ಮುಗೀತು ಅಷ್ಟೇ. ಇನ್ನು ಬೆಳಗ್ಗೆನೆ ಅಯ್ಯೋ ದೇವ್ರೆ ನೋಡಿ ಹಿಂಗೆ. ಅಂದರೆ ಚೆನ್ನಾಗಿತ್ತು PG ಎಕ್ಸ್ಪೀರಿಯನ್ಸು. ಬಟ್ ಇವಾಗ ಮಿಸ್ ಮಾಡ್ಕೋತೀವಿ. ಮದುವೆ ಆಗಿದೆ ಅಲ್ವಾ, ಎಷ್ಟೇ ಅಂದ್ರೂ. ಎಷ್ಟೇ ಅಂದರೆ ಏನು ಮದುವೆ ಆಗಿದೆ. ಇವಾಗ ನಾನೇ ಸಿಂಗಲ್ಲು, ಇವ್ರ ಗ್ರೂಪಲ್ಲಿ ಫುಲ್ಲು ನಾನೇ. ಮದುವೆ ಆದ್ರೆ ಏನು ಡಿಫ್ರೆನ್ಸ್ ಇಲ್ಲ.
ಡಿಫ್ರೆನ್ಸ್ ಏನು ಇಲ್ಲ ಅಂತೆ ನೋಡಿ ಗಾಯ್ಸ್. ನೋಡಿ ಯಾಕಂದ್ರೆ ನನ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮದ್ವೆ ಆಗಿ ಅಂತ ಹೇಳ್ತಾ ಇದಾರೆ ಆಲ್ಮೋಸ್ಟ್. ಬಟ್ ನಮ್ಮ ಸ್ಮಿತಾನೇ ಹೇಳ್ತಾ ಇರೋದು ಏನ್ ಡಿಫ್ರೆನ್ಸ್ ಇಲ್ಲ, ಆರಾಮಾಗಿರೋ ಅಂತ ಹೇಳ್ಬಿಟ್ಟು. ನಾನು ಇನ್ನೊಂದು 3 ವರ್ಷ ಮದ್ವೆ ಎಲ್ಲ ಆಗಲ್ಲ, ಆದ್ರೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲ ಸ್ಮಿತಾ. ಹೇಳು ಸ್ಮಿತಾ, ಏನ್ ಅನ್ಸುತ್ತೆ ನಿನಗೆ? ಮದ್ವೆ ಆದ್ರೆ ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ಚೆನ್ನಾಗಿರುತ್ತೆ, ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದು. ಬಟ್ ಖುಷಿಯಾಗಿರ್ತೀವಿ. ಏನಿಗೂ ಒಂದು ಸ್ವಲ್ಪ ಕಿತ್ತಾಡ್ಬೋದು, ಮುನಿಸು ಜಗಳ ಬರುತ್ತೆ, ಬಟ್ ಎಂಡ್ ಆಫ್ ದ ಡೇ ನೆಮ್ಮದಿ ಅನ್ನೋದಿರುತ್ತೆ. ಬಟ್ ನೋಡಿ ಅದಕ್ಕೇನೆ ಯಾರೆಲ್ಲ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಒಳ್ಳೆ ಪಾರ್ಟ್ನರ್ ನೋಡಿಬಿಟ್ಟು ಮದುವೆ ಆಗಿ. ವೈ? ಬಿಕಾಸ್ ಪಾರ್ಟ್ನರ್ ಈಸ್ ಮೇನ್ ಪಿಲ್ಲರ್ ಆಫ್. ಎಲ್ಲಿಗೂ ನಮ್ಮನ್ನ ಸುತ್ತರಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಅಂಡ್ ನಮಗೆ ಒಳ್ಳೆ ಬಟ್ಟೆ ಕೊಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಕೆಲವೊಬ್ರು ಅನ್ಕೊಂತಾರೆ ನಾನ್ ಸುತ್ತಾಡೋದು, ಹೊರಗಡೆ ಹೋಗೋದು, ನಾನ್ ಚೆನ್ನಾಗಿದ್ದೀನಿ ಅನ್ಕೊಂತಾರೆ. ಬೇರೆಯವ್ರು ಎಲ್ಲ ಅವ್ರ ಬಗ್ಗೆ ಮಾತಾಡೋದು, ಅವ್ರು ಚೆನ್ನಾಗಿಲ್ಲ ಅಂತ ಅನ್ಕೊಂತಾರೆ ಕೆಲವೊಬ್ರು. ಹೌದು. ಬಟ್ ನಮಗ್ ಗೊತ್ತು ನಾವೆಷ್ಟು ಹ್ಯಾಪಿ ಆಗಿದ್ದೀವಿ, ಎಷ್ಟು ಕಂಫರ್ಟಬಲ್ ಆಗಿದ್ದೀವಿ, ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿದೀವಿ ಅಂತ. ಆಮೇಲೆ ಹೌದು, ನಾನು ಇದನ್ನು ಹೇಳಬೇಕು ಅಂತಿದ್ದೆ. ಓಕೆನಾ? ಏನಂತ ಅಂದರೆ ಎಲ್ಲ ಟೈಮಲ್ಲೂ ಮನಿ ಮ್ಯಾಟ್ರ್ ಆಗಲ್ಲ. ಮನಿ ಇಂಪಾರ್ಟೆಂಟ್, ಅದು ಒಪ್ಕೋತೀನಿ. ಬಟ್ ಒಂದು ವಸ್ತು ತಗೋಬೇಕು ಅಂದರೆ ಮನಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮನಸ್ಸಿಂದ ಮಾತಾಡೋದು, ಮನಸ್ಸಿಂದ ಖುಷಿ ಪಡೋದು ಮನಿ ಮ್ಯಾಟರ್ ಆಗಲ್ಲ. ಸೊ ಅದೇನೋ ಹೇಳ್ತಾರಲ್ವಾ, ಇದ್ದಾಗಲೂ ಒಂದೇ ಥರನೇ ಇರಬೇಕು, ಇಲ್ಲದೆ ಇರುವಾಗ್ಲೂ ಒಂದೇ ಥರ ಇರಬೇಕು, ಅವಾಗ್ಲೇ ನಮ್ಮ ಲೈಫು ಚೆನ್ನಾಗಿರುತ್ತೆ. ಏನು ಹೇಳ್ತೀಯ ಸ್ಮಿತಾ? ಕರೆಕ್ಟ್ ಅಲ್ವಾ? 100% ಇದೆ. ಸೊ ಸುಮ್ಮನೆ ಎಕ್ಸ್ಪೀರಿಯನ್ಸ್ ಅಷ್ಟೇನೆ. ಇದೇನು ಬಂದು ಯಾವುದೇ ರೀತಿಯಿಂದ ಪರ್ಸ್ನಲ್ ಟಾಕ್ಸ್ ಆ ಥರ ಎಲ್ಲ ಏನೂ ಇರೋದಿಲ್ಲ. ನಾವು ಜಸ್ಟ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಇವಾಗ ಬ್ಯಾಂಗ್ಳೂರಲ್ಲಿ ಇರ್ತೀವಿ, ಒಳ್ಳೊಳ್ಳೆ ಡ್ರೆಸ್ ಹಾಕ್ತೀವಿ ಅಂದ ತಕ್ಷಣ ಕೆಲವೊಬ್ರು ಏನು ಅನ್ಕೊಳ್ಳೋದು ಗೊತ್ತಾ, ಶೋಕಿ ಮಾಡ್ತಾಳೆ, ಚೆನ್ನಾಗಿ ತಿರುಗಾಡ್ತಾಳೆ, ಯಾರೋ ನೋಡ್ಕೋತಾರೆ, ಈ ಥರ ಎಲ್ಲ. ಯಾರನ್ನೂ ನೋಡ್ಕೊಳ್ಳಲ್ಲ, ನಮ್ಮನ್ನು ನಾವು ನೋಡ್ಕೊಳ್ಳೋದು. ಇಷ್ಟಪಟ್ಟು ದುಡಿತೀವಿ ಅಂದರೆ ನಮಗಾಗೆ ನಾವು ಇಷ್ಟಪಟ್ಟು ಬಟ್ಟೆ ತಗೊಳ್ಳೋದಕ್ಕೂ ತಿರುಗಾಡೋದಕ್ಕೂ ನಮ್ಗೆ ಇಷ್ಟಪಟ್ಟಿರೋದು ಒಂದು ಲೈಫ್ ಲೀಡ್ ಮಾಡೋದಕ್ಕೂ ಬೇರೆ ಯಾರು ಏನು ಕೊಡ್ಸಲ್ಲ, ಯಾರು ಕೊಡ್ಸೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಬೆಂಗಳೂರಲ್ಲಿ ಯಾರು ₹1 ಕೊಡ್ತಾರೆ ಅಂದರೆ ಸುಮ್ಮನೆ ಯಾರು ಕೊಡಲ್ಲ, ಯಾರು ಕೊಡೋಕ್ಕೆ ಸಾಧ್ಯನೂ ಇಲ್ಲ. ಎಲ್ಲ ನಾವು ಕಷ್ಟಪಟ್ಬಿಟ್ಟು ಇಷ್ಟು ವರ್ಷ ನಮ್ಮದು ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿಬಿಟ್ಟು ಒಂದೊಳ್ಳೆ ರೀತಿಯಿಂದ ಬಂದಿರ್ತೀವಿ. ಸೊ ಪೀಪಲ್ ಅಂದರೆ ಏನು ಗೊತ್ತಾ, ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡ್ಬಿಡ್ತಾರೆ. ಅವ್ರ ಹತ್ರ ಇನ್ನೊಂದು ಹೇಳೋದು, ಇನ್ನೊಬ್ರ ಹತ್ರ ಇನ್ನೊಂದು ಹೇಳೋದು. ಸೊ ಸ್ಮಿತಾ, ಅಂಥವ್ರಿಗೆ ಏನು ಹೇಳ್ತೀಯ ನೀನು? ಜಸ್ಟ್ ಅವ್ರೇನು ಅಂತ ತೋರಿಸ್ಕೊಡತ್ತಷ್ಟೇ, ಅಷ್ಟೇ. ಜಸ್ಟ್ ಇದು ಜನರಲ್ ಟಾಕ್ ಅಷ್ಟೇ. ನಥಿಂಗ್ ಈಸ್ ಎನಿಥಿಂಗ್ ಈಸ್ ಪರ್ಸ್ನಲ್. ಪ್ಲೀಸ್ ಸ್ಮಿತಾ, ಮುಖ ತೋರಿಸು ಪ್ಲೀಸ್. ನೋಡಿ, ಫ್ರೀ ಟೈಮಲ್ಲಿ ಇದ್ದವಾಗ ನಮ್ಮ ಮೌನ ಬರ್ತಾಳೆ. ಮೌನ ಏನೋ ಕಾಣಿಸ್ತಿಲ್ಲ, ಡ್ರೆಸ್ ಹಾಕೊಂಡು ಹಿಂಗೆ ಬರ್ತಾಳೆ. ಏ ಹೌದು, ಅಲ್ಲಿ ವೈಟ್ ಕಾಣಿಸ್ತು. ಹಾಯ್ ಗೈಸ್, ಮಾತಾಡಿ ಗೈಸ್. ಮಾತಾಡಿ ತೇಜು. ಏನಾದ್ರು ಇವಾಗ ನನ್ನ ಫನ್ನಿಯಾಗಿ ಮಾಡಿದ್ರೆ ಇದ್ದ ಚೆನ್ನಾಗಿರಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಮನೇಲಿ ಏನೇ ಅಡ್ಗೆ ಮಾಡಿದ್ರು ನನ್ಗೆ ಅದ್ ಬೇಡ ಇದ್ ಬೇಡ ಅಂತ ಅನ್ಕೊಂಡು ನೋಡಿ ಫ್ರೆಂಡ್ಸ್, ಒಂದು ಹೊಸ ಆಪ್ ಅಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ಆಫರ್ ಬಿಟ್ಟಿದ್ದಾರೆ ಅನ್ಬಿಟ್ಟು ಈ ರೇಂಜ್ ಆರ್ಡರ್ ಮಾಡ್ಕೊಂಡು ತಿನ್ನೋ ಅಂತ. ಮನೇಲೆಲ್ಲ ಬಟ್ಟೆನೇ ಮಡ್ಚಿಲ್ಲ, ಹೆಂಗೈತೆ ಬಟ್ಟೆ ನೋಡಿ ಗೈಸ್. ಅವ್ರ ಮನೇಲಿ ಮನೆ ಅಂದ್ಮೇಲೆ ಹಂಗೆ ಇರುತ್ತೆ ಗೈಸ್. ಮನೆ ಅಂದ್ಮೇಲೆ ಹಂಗೇನೆ. ನಾನು 3 ತಿಂಗಳಿಂದ ಬಟ್ಟೆನೇ ಮಡ್ಚಿಲ್ಲ ಗೈಸ್. ಹಾಕೊಳ್ಳೋದು ಎದ್ದೋಗೋದು ನೋಡಿ ಗೈಸ್. ಡೇ ಬೈ ಡೇ ಹಾಕೋತೀವಿ ಅಂದ್ರೆ ಏನಕ್ಕೆ ಮುಡಿಸ್ಬೇಕು ನೋಡಿ. ಟ್ಯೂಷನ್ ಮಾಡ್ತೀವಿ ಅಂತಾರೆ, ಬನ್ನಿ ಟ್ಯೂಷನ್ ಮಾಡ್ತಾರೆ. ಟ್ಯೂಷನ್ ಬರ್ತೀರಾ ಅಂದ್ರೆ ಬರ್ಬೋದು. ನೋಡಿ ನಮ್ಮ ತೇಜು ಮತ್ತೆ ಮೌನ ನೋಡಿ, ಹಾಯ್ ಮಾಡು, ಹಾಯ್. ನೋಡಿ ನಮ್ಮ ಟ್ಯೂಷನ್ ಮಕ್ಕಳು. ಟೀಚರ್ಸ್ ಇದು ಇಲ್ಲಿದ್ದಾರೆ. ಮೌನ ಟೀಚರ್, ನಾನೇ ಟೀಚರ್ ಗೈಸ್. ಯಾರಾದ್ರೂ ಟೀಚರ್ ನೋಡಿ ಗೈಸ್. ಇದೇನೋ ಪ್ರಮೋಷನ್ ಅಲ್ಲ ಗೈಸ್, ಫ್ರೀ ಆಗಿ ಎಜುಕೇಶನ್ ಕೊಡ್ತಾರೆ. ನಮ್ಮ ಮೌನ ಅಂಡ್ ತೇಜಸ್ವಿನಿ ಕಾಂಟ್ಯಾಕ್ಟ್. ಮನೆ ವರ್ಷದಲ್ಲ ಎಲ್ಲಿಟ್ಟವಳೆ. ಅಯ್ಯೋ, ಎಷ್ಟು ಚೆನ್ನಾಗಿ ಬೈತಾಳೆ ಗೊತ್ತಾ ಗೈಸ್. ಬೈಯೋದಲ್ಲ ಪಾಪ, ಮಕ್ಳಿಗೆ ಬುದ್ಧಿ ಹೇಳ್ಕೊಡೋದು. ಹೌದು. ಸೋ ಡಿಸೆಂಟ್, ಇನ್ನೋಸೆಂಟ್ ಏನೋ ಮಾಡ್ತಾ ಇದ್ದಾರೆ ನೋಡಿ ಮೇಡಮ್. ಇವರೇ ಮೇಡಮ್ಮು, ಒಳ್ಳೆ ಟ್ಯೂಷನ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು.
ಎಷ್ಟೊತ್ತಾಗುತ್ತೆ ಆ? ಇಷ್ಟೊತ್ತಾಗಿ ಯಾಕ್ ಮಲ್ಕೊಳ್ಳೋದೇ ನನಗೆ? ನಿಮ್ ಗಂಡ ಬೈಯಲ್ವಾ ನಿಮ್ಮನ್ನ? ಅಂಕಲ್ ಜೊತೆನಾ ನೀವೊಬ್ರೇನಾ? ಸರಿ ಕರೀರಿ ಗಂಗಪ್ಪ ಕರಿಗರಿಗೆ. ಆಂಟಿ ಬನ್ನಿ, ಬೇಗ ಬರ್ರಿ. 10 ಕೌಂಟ್ ಮಾಡ್ತೀನಿ, ಅಷ್ಟ್ರಲ್ಲಿ ಬಂದ್ಬಿಡಿ. ನಿಮ್ ಫ್ರೆಂಡ್ ಯಾವ ಫ್ರೆಂಡು? ಜ್ಯೋತಿ ಆಂಟಿ ಫ್ರೆಂಡ್. ಇಲ್ಲ ಅಂಕಲ್, ಯಾರು ನಿಜವಾಗ್ಲೂ ಇಲ್ಲ. ಪ್ಲೀಸ್ ಫೋನ್ ಮಾಡಿ ಕರೀರಿ, ಒಂಚೂರು ಹೇಳಿ ಬರಕ್ಕೆ. ನಾನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಎಷ್ಟು ಸತಿ ಫೋನ್ ಮಾಡಿ ನೋಡಿ ನೀವೇ. ಏನಂತ ಹೇಳಿ ಬಾಟಲ್ ರೆಡಿ ಇದೆ, ಹೋಗು ಅಂತ ಹೇಳಿ. ಹಂಗೆ ಹೇಳಿ ಅವಾಗ ಓಡ್ ಬರ್ತಾಳೆ. ಇಲ್ಲೇ ಎಲ್ಲಾರು ಮಾಡಿ ಬಾಯ್ ಮೇಲೆ ಹೊಡಿಯ ಹಂಗೆ. ಇನ್ನೇನು ನಿದ್ದೆ ಬರ್ತೈತಿ. ಫಾರ್ ದಿ ಡೇ ಹೋಗ್ತಾ ಇದ್ದೀವಿ, ಸುಸ್ತಾಯಿತು. ಬಾಯ್. ಮುಖಗಳೆಲ್ಲ ಬಾಡಿ ಹೋಗಿ ಬಾಯ್ 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 ಬಾಯ್. ಆಟೋದಲ್ಲಿ ಹೋಗೋಣ. 1748